ಅರೇಂಜ್ ಮ್ಯಾರೇಜ್ ಮೇಡಮ್ ನೀವು ಒಂದು ಆಡಿಯೋದಲ್ಲಿ ನೀನ್ ಸರಿ ಹೋಗೋ ತನಕ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಅವ್ರಿಗೆ ಏನು ಮೇಡಮ್ ಅದು ಮುಖ್ಯವಾದ ಅಂಶ ಈಗ ಅಂದ್ರೆ ಸರ್ ಇವರು ಇಷ್ಟೆಲ್ಲಾ ಕಿರುಕುಳ ಕೊಟ್ಟ ಅಂದ್ಮೇಲೂ ಮಾಡಿದ್ಮೇಲೂ ಅವ್ರ ಅಣ್ಣ ನಿನ್ ಮಕ್ಳು ಮಾಡ್ಕೊಂಡ್ಬಿಟ್ಟು ಅಲ್ಲೆಲ್ಲೂ ಬಿದ್ದಿ ಹೋಗಲ್ಲ ಅಂದ್ಮೇಲೂ ಅವ್ರ ಮನೆ ಕಂಡೀಷನ್ ನೋಡಿದ್ಮೇಲೂ ನನ್ 60 ವರ್ಷ ಟೈಮ್ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಹಂಗಿದ್ರು ಮಕ್ಳು ಮಾಡ್ಕೊಂಡ್ರೆ ಯಾವ ಧೈರ್ಯದ ಮೇಲೆ ಮಾಡ್ಕೊಳ್ಳಿ. ನನ್ಗೆ ಮನೆಯಿಂದ ಹೊರಗಡೆ ಹಾಕ್ತಾರೆ 12 ಗಂಟೆಯಲ್ಲಿ. ನಾನಾಗಿದೆ ಎಲ್ಲೋ ಬಿದ್ದು ನಿಂತಿದ್ದೀನಿ. ಆ ಎಳೆ ಮಕ್ಳನ್ನ ಹೇಳ್ಕೊಂಡು ಹೋಗ್ಲಿ. ನನ್ ಲೈಫ್ ಅಲ್ಲ ಮಗು ಲೈಫ್ ಸ್ಪಾಯ್ಲ್. ಗೊತ್ತಿದ್ದು ಮಕ್ಳ ಲೈಫ್ ಯಾರು ಸ್ಪಾಯ್ಲ್ ಮಾಡಕ್ ಇಷ್ಟಪಡಲ್ಲ. ಅವ್ರು ಯಾವ್ದಾದ್ರು ಸಂಪೂರ್ಣ ವಿಡಿಯೋ ಕೊಟ್ಟಿದಾರ? ಇಲ್ಲ, ಎಲ್ಲ ಅರ್ಧ ಕಟ್ ಮಾಡಿದಾರೆ. ಅವ್ರ ಮಡ್ಲೆ ಇಟ್ಟಿರ್ಬೇಕು. ನಾನು ಸಂಪೂರ್ಣ ವಿಡಿಯೋ ಕೊಡ್ತೀನಿ. ಅವ್ರು ಆಕ್ಚುಲಿ ಮಾಡಿದ್ದೆಲ್ಲ ಕೊಡ್ತೀನಿ. ಸರ್ ಅವ್ರ ಮನೆಗೆ ಹೋದಾಗ ಇಂದ ಟಾರ್ಚರ್ ಆಯ್ತು. ಇದ್ದಿದ್ದು 6 ತಿಂಗಳು ಆಯ್ತಾ? ಆ 6 ತಿಂಗಳಲ್ಲಿ ಹೊಡೆಯೋದು, ಬಡಿಯೋದು, ಸಾಯಿಸೋದು, ಮನೆಯಿಂದ ಹೊರಗೆ ಹಾಕೋದು, ಏನೇನ್ ಟಾರ್ಚರ್ ಇಲ್ಲ ಹೇಳಿ ನಾನು ಎಲ್ಲ ತೋರಿಸ್ತೀನಿ ನಿಮ್ಗೆ. ಹಿಂಗಿದ್ದಾಗ ಮತ್ತೆ ಮನೆಯಿಂದ ಹೊರಗಡೆನೂ ಹಾಕಿದ್ರು. ಅಂದ್ರೆ ಅವ್ರ ಅಣ್ಣ ಬೇಡ ನಮ್ಮ ಮನೆ ಬಿಟ್ಟು ಹೋಗಂತ ಹೇಳಿದ್ಮೇಲೆ ನಾನು ಹೋದೆ. 1 ವರ್ಷ ನನ್ಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ನಾನೇ ಫೋನ್ ಮಾಡಿ ಮಾತಾಡಿದ್ರು. ಆ ವ್ಯಕ್ತಿ ಏನ್ ಹೇಳ್ತಾರೆ, ಇಲ್ಲ ಏನು ನೀನ್ ಬಂದ್ ಮಾಡ್ತೀಯ ನಮ್ಮ ಮನೆ ಕೆಲಸ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಒಂದು ಇನ್ಸಿಡೆಂಟ್ ಆಯ್ತು ಸರ್, ಕೆಟ್ಟದಾಯ್ತು. ನಾನು ಕಾಂಟ್ಯಾಕ್ಟ್ ಮಾಡಿ ಬಿಟ್ಬಿಟ್ಟೆ. ಹೆಂಡತಿ ಅಂದ್ರೆ ಇದೆಲ್ಲ ಹೇಳಕ್ಕಾಗುತ್ತೆ, ಒಂದು ಕಾಂಟ್ಯಾಕ್ಟ್ ಮಾಡಿ ಮಾತಾಡಕ್ಕಾಗಲ್ವಾ? ಅವ್ರ ಮನೇಲೆಲ್ಲ ಹೇಳ್ತಾರೆ ಅಂತ ಹೇಳಿ ಹರಾಸ್ಮೆಂಟ್ ಮಾಡಕ್ಕಾಗುತ್ತೆ, ಅವ್ರಿಗೆ ಹೇಳಕ್ಕಾಗುತ್ತೆ. ಏನು ಮಿಕ್ಕಿದಕ್ಕೆಲ್ಲ ಯಾವ್ದು ಹೆಂಡತಿ ಬೇಡ, ಫಂಕ್ಷನ್ ಕರ್ಕೊಂಡು ಹೋಗಕ್ಕಾಗ್ಲಿ ಮಾಡಕ್ಕಾಗ್ಲಿ ಹೆಂಡತಿ ಅನ್ನೋದು ಬೇಕಾಗಿರಲ್ಲ ನನ್ಗೆ. ಅದಾದ್ಮೇಲೆ 1 ವರ್ಷ ನಾನು ಇಲ್ಲ. ಅದಾದ್ಮೇಲೆ ಮತ್ತೆ ಮನೇಲಿ ಜಗಳ ಮಾಡಾದ್ಮೇಲೆ ಮತ್ತೆ ಇಲ್ಲಿ ಮನೆ ಮಾಡಿ ಕಳ್ಸಿದ್ದಾರೆ. ಇಲ್ಲೂ ಇದೇ ಜಗಳ ಆಗಿದೆ ಸರ್. ಹಿಂಗಾದ್ಮೇಲೆ ಸಂಸಾರ ಹೆಂಗಾಗುತ್ತೆ ಸರ್? ಒಂದ್ ಏನಂತ ಹೇಳಿದ್ರೆ ಇವಾಗ ಪರವಾಗಿಲ್ಲ ಸರ್, ನನ್ನಂತ ಹೆಣ್ಮಕ್ಳು ತುಂಬಾ ಅನುಭವಿಸಿರ್ತಾರೆ ಅಂತ ಹೇಳ್ತೀನಿ ಸರ್. ಸರ್ ನಾನು ಹೇಳ್ತೀನಿ ಇವಾಗ 40 ಲಕ್ಷ ಏನಂತ ಅಂದ್ರೆ ಸರ್, ನಾನು ಮ್ಯೂಚುವಲ್ ತಗೊಂಡಂತ ನಮ್ಗೆ ಇಷ್ಟ ಆಲ್ಮೋಸ್ಟ್ ಬೇಡ ಅಂತ ಹೇಳಿ ಮ್ಯೂಚುವಲ್ ತಗೊಂಡ ಬಂದಿದ್ದು. ಅವ್ರು ಯಾವಾಗ ನಮ್ಮ ಮನೆ ಹತ್ರ ಹೋಗಿ ಮಾಡಿ ಬೇಕಂತಾನೆ ಗಲಾಟೆ ಮಾಡಿದ್ರು. ಅವಾಗ ನಮ್ ತಂದಿನ ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ, ಎಲ್ಲಾ ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ಬೆಲೆ ಬೇಡವಾಗಿದ್ರೆ ಅದನ್ನ ಕೇಳಿದಷ್ಟೇ. ನಾನು ಎಲ್ಲ ಹೆಣ್ಮಕ್ಳ ತರ ನಾನೇ ಕೇಳಿದೀನಿ ಹೊರತು ಅದ್ಬಿಟ್ಟು ನಾನು ಏನೋ ಕೇಳಿಲ್ಲ ಸರ್.